ನಮಸ್ಕಾರ. ನಾನು ಡಾಕ್ಟರ್ ವೈ ಡಿ ರಾಜಣ್ಣ, ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ. ಮೈಸೂರು ಜಿಲ್ಲೆಯ ಸಾಹಿತ್ಯ ಲೋಕದ, ಸಾಂಸ್ಕೃತಿಕ ಲೋಕದ ಒಡನಾಡಿಯಾಗಿ ಇವತ್ತು ನಿಮ್ಮ ಮುಂದೆ ಒಂದು ಸಂತೋಷದ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಬಂಧುಗಳೇ, ದೂರದ ಹಾವೇರಿ ಜಿಲ್ಲೆಯ ಮಾಸೂರಿನಿಂದ ನಮ್ಮ ಮಲ್ಲಿಗೆಯ ಮೈಸೂರಿಗೆ ಕನ್ನಡ ಕಾವ್ಯದ ಇಂಪು ಕಂಪನ್ನು, ಅದರ ಸೊಬಗು ಸೊಗಡನ್ನು ಇಮ್ಮಡಿಗೊಳಿಸಿದಂಥ ಒಂದು ಕೀರ್ತಿಗೆ ಭಾಜನರಾದಂಥವರು ಜಯಕವಿಯವರು. ಮೈಸೂರಿನ ಸಾಹಿತ್ಯ ಪ್ರಿಯರ ಹೆಮ್ಮೆಯ ಜಯಪ್ಪ ಹೊನ್ನಾಳಿಯವರು. ಜಯಕವಿಯವರು ತಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ನಾಡಿನ ಸೃಜನಶೀಲ ಕವಿ. ವಿಶೇಷವಾಗಿ ಜಯಪ್ಪ ಅವರಿಗೆ ಕಾವ್ಯವೆಂದರೆ ಭಾವ ಜಗತ್ತಿನ ಒಂದು ಮಾಂತ್ರಿಕತೆಯ ಹಾದಿ. ಭಾವಗೀತೆಯ ಆ ಒಂದು ಶೈಲಿ, ಒಂದು ಪ್ರಾಕಾರ ನಮ್ಮ ಜಯಪ್ಪ ಅವರಿಗೆ ವಿಸ್ಮಯ ಎನಿಸುವಷ್ಟು ಭೋರ್ಗರೆವ ಪ್ರೀತಿ. ಅದನ್ನು ನಾನು ತುಂಬ ಈ ಒಂದು ಕಳೆದ 2 ದಶಕಗಳಲ್ಲಿ ತುಂಬ ಹತ್ತಿರದಿಂದ ಗಮನಿಸಿದ್ದೇನೆ. ಜಯಕವಿಯವರು ಮೈಸೂರಿನ ಮತ್ತು ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಯಾರಾದರೂ ಒಬ್ಬ ಒಳ್ಳೆಯ ಕವಿ ಹೆಸರನ್ನು ಹೇಳಿ ಅಂತಂದರೆ ಸಂಘಟಕರಿಗೆ ಮೊದಲು ನೆನಪಾಗುವಂಥದ್ದೇ ಜಯಪ್ಪ ಅವರು, ಜಯಕವಿಯವರು. ಅವರೊಬ್ಬ ಭಾವಜೀವಿ, ಜೊತೆಗೆ ಶ್ರಮಜೀವಿ ಕೂಡ. ಯಾವುದೇ ಕೆಲಸವನ್ನು ವಹಿಸಿದರೂ ಕೂಡ ಅತ್ಯಂತ ಶಿಸ್ತಿನಿಂದ, ಬದ್ಧತೆಯಿಂದ ಆ ಕಾರ್ಯವನ್ನು ಮುಗಿಸುವಂಥ ಒಂದು ನೈಪುಣ್ಯತೆ ನಮ್ಮ ಜಯಕವಿಯವರ ವಿಶೇಷತೆ. ಬಹುಶಃ ಅದನ್ನು ನಾನು ಗಮನಿಸಿದ್ದು 2017ರಲ್ಲಿ ನಮ್ಮ ಮೈಸೂರಿನಲ್ಲಿ ನಡೆದಂಥ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಯೋಜನೆಯಲ್ಲಿ ಅವರು ವಹಿಸಿದಂಥ ಪಾತ್ರ. ನಾನು ಜಿಲ್ಲಾಧ್ಯಕ್ಷನಾಗಿ ಅಖಿಲ ಭಾರತ ಸಮ್ಮೇಳನದ ಆಯೋಜನೆಯಲ್ಲಿ ತೊಡಗಿದಾಗ ನನಗೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡಿದಂಥವರು, ನಮ್ಮ ಸಂಘಟನೆಗೆ ಒತ್ತಾಸೆ ನಿಂತಂಥವರು ನಮ್ಮ ಜಯಕವಿ ಜಯಪ್ಪ ಹೊನ್ನಾಳಿಯವರು. ಭಾಳಷ್ಟು ನಮ್ಮ ಸ್ನೇಹಿತರು ನಮ್ಮನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಅಪೂರ್ವ ಜೋಡಿ ಅಂತೇಳಿ ನಮ್ಮನ್ನು ಕರೀತಾ ಇದ್ದಂಥ ದಿನಗಳನ್ನು ನನಗೆ ನೆನೆಸ್ಕೊಂಡು ನಿಜಕ್ಕೂ ಮನಸ್ಸು ತುಂಬಿ ಬರುತ್ತೆ. ಬಹುಶಃ ಜಯಕವಿಯವರು ಪ್ರತಿ ಭಾವಗೀತೆಗಳ ಸಾಲುಗಳ ಹಿಂದೆ ಪದಗಳನ್ನು ಕಲಾತ್ಮಕವಾಗಿ ಕೂಡಿಸಿ ಜೋಡಿಸಿ ಎದೆಯ ಭಾವಕೋಶದಿಂದ ಹೊರಡುವ ಅವರ ಕಾವ್ಯಶಾಲಿನ ಪದಕೋಶವೇ ನಿಜಕ್ಕೂ ಅದ್ಭುತ ಅನಿಸುತ್ತೆ. ಬಹುಶಃ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಭಾವಗೀತೆಗಳನ್ನು ಕೇಳದ ದಿನಗಳೇ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರ ಭಾವಗಂಗೆ ಹರಿಯುವ ಪರಿ ನನ್ನನ್ನು ಪುಳಕಿತನನ್ನು ಮಾಡಿದೆ. ಅವರ ಬಗ್ಗೆ ಅಭಿಮಾನವನ್ನು ಉಂಟುವಾಗ ಮಾಡಿದೆ. ಅವರ ಗೌರವಕ್ಕೆ ನಾವು ಪಾತ್ರರಾಗಿರೋದಕ್ಕೆ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಕೂಡ ಇದೆ. ಇಂಥ ಭಾವ ಜಗತ್ತಿನಲ್ಲೇ ವಿಹರಿಸುವಂಥ ಭಾವಕವಿ ನಮ್ಮ ಜಯಕವಿಯವರಿಗೆ ಅವರ ಈ ಒಂದು
ಸಾಹಿತ್ಯದ ಬಗೆಗಿನ ಈ ಅನನ್ಯತೆಗೆ, ಕಾವ್ಯ ಜಗತ್ತಿನ ಬಗ್ಗೆ ಅವರಿರುವಂಥ ಅಪ್ರತಿಮ ನಂಟಿನ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಆ ಮೈಸೂರಿನ ಆ ಸಂದರ್ಭದಲ್ಲಿ ಈ ನಾಡಿನ ಹಿರಿಯ ಕವಿ, ಪ್ರಾತಸ್ಮರಣೀಯ ಕವಿ ಇವತ್ತು ಪ್ರೊಫೆಸರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಪ್ರಾಸಂಗಿಕವಾಗಿ ನಾವು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು, ಜಯಪ್ಪ, ಪ್ರೊಫೆಸರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಕೂಡ ಇದ್ದರು. ಒಂದು ಮಾತನ್ನು ಹೇಳಿದರು. ಭಾವಗೀತೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ಭಾವಗೀತೆಗಳ ವಾರಸುದಾರರು ಜಯಪ್ಪ ಅವರು ಅಂತೇಳಿ ತುಂಬ ಅಭಿಮಾನದಿಂದ ಹೇಳುವಂಥ ದಿನಗಳು, ಆ ಒಂದು ಕ್ಷಣ ನಾನು ಇವತ್ತು ಕೂಡ ನನ್ನ ಸ್ಮೃತಿ ಪಟಲದಲ್ಲಿ ಹಾಗೆ ಶಾಶ್ವತ ಉಳ್ಕೊಂಡಿದೆ. ಅಂಥ ಹಿರಿಯ ಕವಿಗಳಿಂದ, ಹಿರಿಯ ವಿದ್ವಾಂಸರಿಂದ ಹೇಳಿಸ್ಕೊಳ್ಳುವಂಥ ಅಥವಾ ನಮ್ಮ ಭಾವಗೀತೆಗಳ ಮುಂದಿನ ವಾರಸುದಾರನಂತ ಹೇಳುವಂಥ ಒಂದು ಪದ ಇದೆಯಲ್ಲ, ಅದು ನಿಜಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಬಹುಶಃ ಅಂಥ ಹಿರಿಯರಿಗೂ ಕೂಡ ನಮ್ಮ ಜಯಪ್ಪ ಅವ್ರ ಬಗ್ಗೆ ಇದ್ದಂಥ, ಅವರ ಕಾವ್ಯ ಪ್ರೀತಿಯ ಬಗ್ಗೆ ಇದ್ದಂಥ ಒಂದು ಪ್ರೀತಿಯನ್ನು ನೆನೆಸ್ಕೊಂಡಾಗ ನಿಜಕ್ಕೂ ರೋಮಾಂಚನವಾಗುತ್ತೆ. ಆ ಕಾರಣಕ್ಕೆ ಬಹುಶಃ ಇವತ್ತು ಹೆಚ್ಚು ಸಂತಸವನ್ನು ತಂದಿರುವಂಥ ಇನ್ನೊಂದು ವಿಚಾರ ಅಂತಂದರೆ, ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ 3ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆಯ ಗೌರವಕ್ಕೆ ಪಾತ್ರರಾಗಿರುವಂಥವರು ಜಯಪ್ಪ ಹೊನ್ನಾಳಿ. ಅದು ವಿಶೇಷವಾಗಿ ನಮ್ಮ ಮೈಸೂರಿನ ಸಾಹಿತ್ಯ ಪ್ರೇಮಿಗಳಿಗೆ, ಕಾವ್ಯ ಪ್ರೇಮಿಗಳಿಗೆ ಹೆಚ್ಚಿನ ಆನಂದವನ್ನು, ಸಂತೋಷವನ್ನು ಉಂಟು ಮಾಡಿದೆ. ಅವರೆಲ್ಲರ ಪ್ರತಿನಿಧಿಯಾಗಿ ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಿಜಕ್ಕೂ ಸಂತೋಷವಾಗ್ತಾ ಇದೆ. ಜಯಪ್ಪ ಹೊನ್ನಳ್ಳಿಯವರು ಇದೇ ಬರುವ ಜನವರಿ 31ರಂದು ನಡೆಯಲಿರುವಂಥ ರಟ್ಟೆಹಳ್ಳಿ ತಾಲೂಕಿನ ಆ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಸಂದರ್ಭದಲ್ಲಿ ಅವರನ್ನು ಕಲ್ಪಿಸಿಕೊಂಡಾಗ ನಿಜಕ್ಕೂ ಅವರು ನಡೆದು ಬಂದ ದಾರಿಯನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಒಂದು ರೀತಿಯ ಬೆರಗು, ವಿಸ್ಮಯ ಉಂಟಾಗುತ್ತೆ. ಜಯಪ್ಪ ಅವರು ಬಾಲ್ಯದ ದಿನಗಳಲ್ಲಿ ದನಿ ಇರದೆ ಕೂಳಿನ ಕಾಳಗವನ್ನು ಒಂದು ಹೊತ್ತು ಊಟಕ್ಕೂ ಕೂಡ ಪರಿತಪಿಸ್ತಾ, ಹಂಬಲಿಸ್ತಾ, ಜೀವನ್ಮುಖಿಯಾಗಿ ನಾನು ಬದುಕಿ ತೋರಿಸ್ಬೇಕನ್ನುವಂಥ ಅವರ ಜೀವನ ಪ್ರೀತಿ, ಬದುಕಿನ ಬಗ್ಗೆ ಅವರಿದ್ದಂಥ ಒಂದು ಪಾಸಿಟಿವ್ ಚಿಂತನೆ ಇದೆಯಲ್ಲ, ನಿಜಕ್ಕೂ ಅದು ನಮ್ಮ ಯುವಕರನ್ನ, ಇವತ್ತಿನ ಹೊಸ ತಲೆಮಾರನ್ನು ಪ್ರಭಾವಿಸಬೇಕು ಅಂತೇಳಿ ನಾನು ಅನ್ಕೊಳ್ತೀನಿ. ಸಣ್ಣ ಸಣ್ಣ ಸಂಗತಿಗಳಿಗೂ, ಸಣ್ಣ ಸಣ್ಣ ಆತಂಕಗಳಿಗೂ ಇವತ್ತು ಯುವಕರು ಬೇರೆ ಬೇರೆ ದಾರಿಯನ್ನು ತುಳಿಯುವ ಸಂದರ್ಭದಲ್ಲಿ ಜಯಪ್ಪ ಆ ಎಲ್ಲ ದಾರಿಗಳಿಗಿದ್ದಾಗಿ ಕೂಡ ವಿಮುಖವಾಗದೆ ಬದುಕುವ ಛಲದಿಂದ ಶಿಕ್ಷಣವನ್ನು ಪಡಲಿಕ್ಕೆ, ಪದವಿಯನ್ನು ಪಡಲಿಕ್ಕೆ ಮೈಸೂರಿಗೆ ಬಂದ ನಂತರ ಮೈಸೂರು ಅವರಿಗೆ ಹೊಸ ಬೆಳಕಾಗಿ ಕಂಡುಬರುತ್ತೆ. ಪದವಿಯನ್ನು ಪಡ್ಕೊಳ್ತಾರೆ. ಬೆಳಿಗ್ಗೆ ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡಿ ಸಂಜೆ ಕಾಲೇಜಿಗೆ, ಮಹಾರಾಜ ಸಂಜೆ ಕಾಲೇಜಿನಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ, ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರ ಒಡನಾಟದಲ್ಲಿ ಬಂದಂಥ ಪ್ರೊಫೆಸರ್ ಭೈರಮೂರ್ತಿಯವರು, ಪ್ರೊಫೆಸರ್ ಎಚ್.ಕೆ. ಅನಂತರಾಮ್ ಅವರು, ಬಹುಶಃ ಇಂಥೆಲ್ಲ ಸಾಹಿತಿಗಳ, ಕವಿಗಳ ಪ್ರಭಾವದಿಂದ ಅವರು ಸಾಹಿತ್ಯದ ಸಂಪನ್ನರಾಗಿ, ಕಾವ್ಯ ಸಂಪನ್ನರಾಗಿ ಈ ನಾಡಿಗೆ ಇವತ್ತು ಭಾವಗೀತೆಯ ಜಗತ್ತಿಗೆ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ, ಸಾವಿರಾರು ಭಾವಗೀತೆಗಳನ್ನು ರಚನೆ ಮಾಡಲಿಕ್ಕೆ, ಆ ಮೂಲಕ ಕನ್ನಡ ನಾಡಿನ ಜನರ ಮನಸೂರೆಗೊಳ್ಳಲಿಕ್ಕೆ ಸಾಧ್ಯವಾಗಿದ್ದು ಅವರು ಬದುಕುವ ಛಲದಿಂದ,
ಮತ್ತು ಸಾಹಿತ್ಯದಲ್ಲಿ ಏನಾದರೂ ಸಾಧಿಸಬೇಕೆನ್ನುವಂಥ ಹಂಬಲ ಮತ್ತು ಅದಕ್ಕೆ ಬೆಂಬಲವಾಗಿ ನಿಂತಹ ಮೈಸೂರಿನ ಹಿರಿಯ ಕವಿಗಳನ್ನ ನಾವು ಯಾವತ್ತೂ ಕೂಡ ಮರೆಯುವಾಗಿಲ್ಲ. ಆ ಕಾರಣಕ್ಕೆ ನಾನು ಯಾವತ್ತೂ ಹೇಳುವಂಥದ್ದು, ಬದುಕಿನೆಡೆಗೆ ಅವರಿದ್ದಂಥ ಅಚಲವಾದಂಥ ನಂಬಿಕೆ, ಉತ್ಸಾಹ, ಅವರು ಇವತ್ತು ಕಾವ್ಯಲೋಕದಲ್ಲಿ ವಿಹರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗನ್ನಿಸುವಂಥದ್ದು, ಇವತ್ತಿನ ಯುವ ತಲೆಮಾರಿಗೆ ಜಯಪ್ಪ ಅವರ ನಡೆ ಅನುಕರಣೀಯ ನಡೆ, ಅಥವಾ ಬೇರೆ ಮಾತನ್ನು ಹೇಳೋದಾದರೆ ಅವರು ನಡೆದು ಬಂದ ದಾರಿ ನಮ್ಮ ಇವತ್ತಿನ ಹೊಸ ತಲೆಮಾರಿನ ಯುವಕರಿಗೆ ಒಂದು ಹೊಸ ದಾರಿ, ಹೊಸ ಮಾದರಿ ಕೂಡ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಬಹುಶಃ ಇಂಥ ಒಂದು ಎಲ್ಲ ಅನನ್ಯತೆಯ, ವಿಶೇಷತೆಯ, ಪ್ರಬುದ್ಧ ನಡೆಯ ನಮ್ಮ ಈ ಸೃಜನಶೀಲ ಕವಿ ಜಯಪ್ಪ ಅವರು, ಜಯಕವಿಯವರು ರಟ್ಟೆಹಳ್ಳಿ ತಾಲೂಕಿನ ಈ 3ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವಕ್ಕೆ ಭಾಜನರಾಗಿರುವಂಥದ್ದು ಮೈಸೂರಿಗರು ನಿಜಕ್ಕೂ ಹೆಚ್ಚು ಸಂಭ್ರಮವನ್ನು, ಸಂತಸವನ್ನು ಪಟ್ಟಿದ್ದಾರೆ. ಆ ಎಲ್ಲ ಸಾಹಿತ್ಯಾಭಿಮಾನಿಗಳ ಧ್ವನಿಯಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾವೆಲ್ಲ ಮೈಸೂರಿಗರು, ಮೈಸೂರಿನ ಸಾಹಿತ್ಯಾಭಿಮಾನಿಗಳು, ನಮ್ಮ ಪಕ್ಕ ನೆರೆಹೊರೆಯ ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು ಈ ಭಾಗದ ಎಲ್ಲ ಸಾಹಿತ್ಯಾಭಿಮಾನಿಗಳು ಕೂಡ 31ನೇ ತಾರೀಕು ನಡೆಯುವಂಥ ಈ ತಾಲೂಕು ಸಾಹಿತ್ಯ ಸಮ್ಮೇಳನದ ಒಂದು ಕ್ಷಣಗಳನ್ನು, ಜಯಪ್ಪ ಅವರ ಅಧ್ಯಕ್ಷತೆಯ ನುಡಿಗಳನ್ನು ಕೇಳಲಿಕ್ಕೆ, ಆ ನುಡಿ ಜಾತ್ರೆಯ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಕಾತರಾಗಿದ್ದೇವೆ. ನಾವು ಕೂಡ ಈ ಒಂದು ಸಮ್ಮೇಳನದಲ್ಲಿ ನಮ್ಮೆಲ್ಲ ಸಾಹಿತ್ಯಾಭಿಮಾನಿಗಳ ಜೊತೆ ಸಾಕ್ಷೀಕರಿಸಲಿಕ್ಕೆ ನಾವು ಕೂಡ ಬರ್ತಾ ಇದ್ದೇವೆ. ನೀವು ಕೂಡ ಈ ಒಂದು ಅಕ್ಷರ ನುಡಿ ಜಾತ್ರೆಗೆ ಬರ್ತೀರ ತಾನೆ? ಬನ್ನಿ, ಕನ್ನಡದ ತೇರನ್ನು ಎಳೆಯೋಣ. ಜಯಕವಿ ಅಂತ ಸೃಜನಶೀಲ ಕವಿಗೆ, ಅವರ ಕನ್ನಡದ ಅಭಿಮಾನಕ್ಕೆ, ಕನ್ನಡ ಸಾಹಿತ್ಯದ ಬಿಗುಮಾನಕ್ಕೆ ಬೆಂಬಲವಾಗಿ ನಿಲ್ಲೋಣ. ನಮಸ್ಕಾರ.